ಕೊಡುಗಲ್ಲ ಮ್ಯಾಲೆ ಕೊಡುಗಲ್ಲ ಮ್ಯಾಲೆ ಅಯ್ಯ ಕೋರು ಮಂಡೆ ಜಗು ಬರೋ ಹೊರಂಡಕ್ಕೆ ದಯ ಮಾಡವರೋ ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಹರಣಿಗೆ ಶರಣಂತೆ ಅಯ್ಯ ಹುಡುಗಿಗೆ ಶರಣಂತೆ ಹರ ಹರ ಶಿವ ಶಿವ ಶಂಕರನ ಮಾಯಗೆ ಶರಣಂತೆ ಕೋಲು ಮಂಡೆ ಜಂಗುಮ ದೇವರು ಹೊರಣ್ಯಕ್ಕೆ ದಯ ಮಾಡವರ ಇಲ್ಲಿ ಕುಂತಿರೋ ನಿಂತಿರೋ ಹಿರಿಯರು ಕಿರಿಯರು ಮಕ್ಕಳು ಮರಿಗಳಿಗೆಲ್ಲ ಶರಣರಪ್ಪ ಶರಣು. ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತನ ಕಥೆ ಹೇಳಕ್ ಬಂದಿದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರ್ ನಡುವೆ ಒಂದು ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಾವು ಮಾಟನ. ಇಂದಿತ್ತು ಕಾಲ ನೀರ್ ಕೇಳಿದ್ರೆ ಆ ಜಾತಿ ಕೇಳ್ದಾರು, ನಾ ಮೇಲಂದಾರು ನೀ ಕೀಳಂದಾರು, ನೀರ ಕೇಳಿದ್ರೆ ಮೆಟ್ಟ ಕೊಡ್ದಾರು. ನಂಜಲು ನೀರಿಗೆ ಸುರಿದರು ಇಂದಿತ್ತು ಕಾಲ ಮರುಗಾರ ನಂಜು ತನ್ನನ್ನೇ ಸುಟ್ಟಿತು. ಆಮೇಲೆ ಕಾಲಕ್ರಮೇಣ ಒಂದೊಂದಾಗಿ ಒಬ್ಬೊಬ್ಬರಾಗಿ ಸಮಾನತೆ ಹರಿಕಾರರು ಬಂದು ಈ ಪಾಪ ತೊಳೆದರು. ಆದ್ರೆ ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನ ಒಡೆಯ ಹಿರಿಯ ಈ ಭಾರತ ದೇಶದ ಭಾಗ್ಯ ವಿಧಾತ. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಿಜ ಸ್ತುತಿ ಮಾಡೋದಕ್ಕ, ಹಾಲು ನೀರ ಪರಕನ್ನು ಹೇಳೋದಕ್ಕ, ಹಾಲು ನೀರ ಪರಕನ್ನು ಹೇಳೋದಕ್ಕ. ಗೀಯ 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 ಗೀಯ
ತಂಗಿ, ಹೆಣ್ಣು ಅನ್ನೋದು ಈ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರಿವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದೆಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ, ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದು ವೇಳೆ ಗಂಡ ಸತ್ರೆ ಅವಳು ಯಾವ ಗಂಡು ನೋಡದೇ ಇರಲಿ, ಆಗ ಅವಳು ಬೇರೆ ಸಂಸಾರ ಮಾಡದೇ ಇರಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೇ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ, ಗುಡುಗಿದನಯ್ಯ ಸಭೆಯಲ್ಲಿ ಹಿಂದಿನ ಹೆಸರಿಗನ ತೊಳೆದನಯ್ಯ, ತೊಳೆದನಯ್ಯ ನಾಡಲ್ಲಿ. ಪ್ರತಿಯೊಂದು ಹೆಣ್ಣು ಮಗು ಬರಹ ಕಲಿಯಬೇಕು, ಪ್ರತಿ ಸರ್ಕಾರಗಳು ರಕ್ಷಣೆಯ ಕೊಡಬೇಕು, ಪ್ರತಿ ಕ್ಷೇತ್ರದಲ್ಲೂ ಹೀಗೆ ಮೀಸಲು ಭೇದ ಭಾವ ಮಾಡೋರ ಜೈಲಿಗೆ ಹಾಕಬೇಕು. ಅದು ಅಲ್ಲದೆ ನನ್ನ ತಂಗಿ ಕೇಳೆ ಹೊನ್ನ ಮದರಂಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು, ಪ್ರತಿ ಕಾರ್ಖಾನೆಯಲ್ಲೂ ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ, ಹೆಣ್ಣಿನ ಶೋಷಣೆಗೆ ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂಥ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಬೆಳಕಿನಲ್ಲಿ ಎಳೆಯುಂಟು. ಕಳೆದೋಯ್ತು ಹಳೆ ಕಾಲ, ಬರ್ತೈತೆ ಹೊಸ ಸುಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನೋಯದ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತ ನೋಯದ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತ ನೋಯದ ಹಿಗ್ಗಿ. Yeah.